ಇನ್ನು ನಿನ್ನೆ ಈ ದೂತ ಸಮೀರ್ನ ವಿಚಾರಣೆಯನ್ನು ಪೊಲೀಸರು ಮಾಡಿದರು. ಸುಮಾರು 5 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ಶುರುವಾಗಿದ್ದು ಸಾಯಂಕಾಲ 6 ಗಂಟೆ ತನಕ ನಡೀತು. ಇವತ್ತು ಮತ್ತೆ ಬರಕ್ಕೆ ಹೇಳಿದ್ದಾರೆ. ಇವತ್ತು ಮತ್ತೆ ಮುಂದುವರಿಯುತ್ತೆ ಆತನ ವಿಚಾರಣೆ. ಸೊ ಬೆಳ್ತಂಗಡಿ ಪೊಲೀಸರಿಂದ ದೂತ ಸಮೀರ್ನ ವಿಚಾರಣೆ 2ನೇ ದಿನವಾದ ಇವತ್ತು ಕೂಡ ಮುಂದುವರಿಯುತ್ತೆ. ಸಮೀರ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿಡಿಯೋಗಳಿಗೆ ಸಾಕ್ಷಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್. ಸೊ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾನೆ MD ಸಮೀರ್. ಈ ವೇಳೆ ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಇನ್ನೂ 2-3 ದಿನ ಸಮೀರ್ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ವಶಕ್ಕೆ ಪಡಿತಾರಾ, ಅರೆಸ್ಟ್ ಮಾಡ್ತಾರಾ ಅಂತಂದರೆ ಅದಕ್ಕೆ ಸ್ವಲ್ಪ ಪೊಲೀಸರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ. ಯಾಕೆಂದರೆ ಈಗಾಗಲೇ ಆತನಿಗೆ ಆ್ಯಂಟಿಸಿಪೇಟ್ರಿ ಬೇಲ್ ಸಿಕ್ಕಿದೆ. ಹಾಗಾಗಿ ಕೋರ್ಟ್ ಮೊರೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅರೆಸ್ಟ್ ಮಾಡಬೇಕು. ಸರಿಯಾಗಿ ವಿಚಾರಣೆಗೆ ಸ್ಪಂದಿಸದಿದ್ದರೆ ಆಗ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವನ ಬೇಲ್ ಕ್ಯಾನ್ಸಲ್ ಮಾಡಿ ನಾವು ಅರೆಸ್ಟ್ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ. ನಿನ್ನೆ ಎಲ್ಲ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದೆ, ಆಮೇಲೆ ಆ ವಿಡಿಯೋ ಮಾಡೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷ್ಯಾಧಾರಗಳಿತ್ತು, ಈ AI ವಿಡಿಯೋ ಮಾಡೋದಕ್ಕೆ ನಿನಗೆ ಇದ್ದ ಮಾಹಿತಿ ಆದರೂ ಏನು, ಇವೆಲ್ಲ ಪ್ರೈಮರಿ ಕ್ವೆಶ್ಚನ್ಸ್ಗಳನ್ನ ಕೇಳಿದ್ದಾರೆ. ಆಮೇಲೆ ದೊಂಬಿ ಗಲಭೆಗೆ ಪ್ರಚೋದನೆ ನೀಡುವಂತೆ ವಿಡಿಯೋ ಮಾಡಿದ್ದು ಯಾಕೆ, ಎಲ್ಲರೂ ಮಾತನಾಡಿಕೊಂಡು ಒಟ್ಟಿಗೆ ನೀವು ಸಂಚು ರೂಪಿಸಿದ್ರ, ಈ ಟೀಮ್ ಇದೆಯಲ್ಲ ಇವರೆಲ್ಲರೂ ಸೇರ್ಕೊಂಡು ಮಾಡಿದ್ರ ಅಥವಾ ನೀನೊಬ್ಬನೇ ಮಾಡಿದ್ಯಾ, ಸುಮ್ಮನೆ ಯಾರೋ ಹೇಳಿದ್ರು ಯಾರದೋ ಭಾಷಣ ಕೇಳ್ಬಿಟ್ಟು ಮಾಡಿದೆ ಅನ್ನಕ್ಕೆ ಬರಲ್ಲ. ತಮ್ಮದೇ ಲೆಕ್ಕಾಚಾರದಲ್ಲಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ನೀವು ಮುಂದಾದ್ರ, ಇಂಡಿವಿಜುವಲ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದು ಸಿಂಡಿಕೇಟಾ, ಇಷ್ಟು ಜನರಲ್ಲಿ ವೈಯಕ್ತಿಕ ಅಜೆಂಡಾ ಇಟ್ಕೊಂಡು ಎಂಟ್ರಿ ಆದವ್ರು ಯಾರು, ಧರ್ಮಸ್ಥಳದ ವಿರುದ್ಧನೇ ಅಪಪ್ರಚಾರ ಮಾಡಬೇಕು, ಕೆಟ್ಟ ಹೆಸರು ತರಬೇಕು ಅಂತ ಯಾರ ಉದ್ದೇಶ, ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಕೇಳಿದ್ದಾರೆ. ಹೋರಾಟದ ಹೆಸರಿನಲ್ಲಿ ತೆರೆಮರೆಯಲ್ಲಿ ಯಾರ್ಯಾರಿದ್ದಾರೆ, ಇಂಪಾರ್ಟೆಂಟ್ ಅದು. ಈ ಎಲ್ಲ ಬೆಳವಣಿಗೆಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಯಾರೋ ಒಬ್ಬ ಗೌಪ್ಯ ವ್ಯಕ್ತಿ ಇದ್ದಾನಂತೆ, ಇದೆಲ್ಲದರ ಹಿಂದೆ ಒಬ್ಬ ಪ್ರಭಾವಿ, ಆತ ಯಾರು, ಅದನ್ನು ಬಾಯಿ ಬಿಡಿಸ್ಬೇಕು. ಅದೆಲ್ಲವನ್ನ ಬಾಯಿ ಬಿಡ್ತಾರ, ಇವರು ಪ್ರಿಪೇರ್ ಆಗಿ ಬಂದಿರ್ತಾರೆ ಉತ್ತರ ಕೊಡೋದಕ್ಕೆ. ನೋಡೋಣ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಸೊ ನಿನ್ನೆ ಒಂದು ರೌಂಡ್ ಈಗಾಗಲೇ ಸಮೀರ್ನ ಗ್ರಿಲ್ ಆಗಿದೆ. ಇವತ್ತು 2ನೇ ದಿನ ವಿಚಾರಣೆಯಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಪ್ರಮುಖವಾಗಿ ನಿನ್ನೆ ಪ್ರಾಥಮಿಕವಾದ ಒಂದಷ್ಟು ಮಾಹಿತಿಗಳನ್ನು ಒಳಗೊಂಡಂತೆ ಬೇರೆ ಬೇರೆ ವಿಚಾರಗಳನ್ನ ಕೇಳಿದ್ರು. ಅದರಲ್ಲೂ ವಿಶೇಷವಾಗಿ ಆತ ಬಳಕೆ ಮಾಡಿದ್ದಂತಹ ತಾಂತ್ರಿಕವಾದ ವಿಚಾರಗಳು, ಅಂದರೆ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಕೇಳಿದಾಗ ನಾನು ಯಾವುದನ್ನು ತಂದಿಲ್ಲ ಅನ್ನುವಂಥ ವಿಚಾರವನ್ನು ನಿನ್ನೆ ಹೇಳಿದ್ದೇನೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಇವತ್ತು ಅವೆಲ್ಲವನ್ನು ತೆಗೆದುಕೊಂಡು ಬರಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ತಂದ ನಂತರದಲ್ಲಿ ಏನೆಲ್ಲ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅದನ್ನು ಹೊರತುಪಡಿಸಿ ಕೂಡ ಅದನ್ನು ಸೀಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಇವತ್ತು. ಹಾಗಾಗಿ ಜೊತೆಗೆ ಹೆಚ್ಚಿನ, ಅಂದರೆ ನಿನ್ನೆ ಕೊಟ್ಟ ಮಾಹಿತಿಯಿಂದ ಹೆಚ್ಚುವರಿಯಾಗಿ ಇನ್ನು ಯಾರದೆಲ್ಲ ಪಾತ್ರ ಇತ್ತು ಅಥವಾ ಯಾವ್ಯಾವ ಕಾರಣಕ್ಕೆ ಮಾಡಿದ್ದೆ ಮತ್ತು ಅದರ ಬೆಂಬಲವಾಗಿ ನಿಂತವ್ರು ಯಾರು, ನಿನಗಿರೋ ಹೆಚ್ಚುವರಿ ಮಾಹಿತಿ ಏನು, ಹೀಗೆ ಸಾಕಷ್ಟು ವಿಚಾರಗಳನ್ನ ಪೊಲೀಸರು ಇವತ್ತು ಕೂಡ ಬಾಯಿ ಬಿಡಿಸುವಂಥ ಸಾಧ್ಯತೆ ಇದೆ. ಅವನು ನಿನ್ನೆ ಮತ್ತು ಇವತ್ತು ಏನು ಮಾತಾಡ್ತಾನೆ ಅನ್ನೋದ್ರ ಮೇಲೆ ಅವನ ಮುಂದಿನ ವಿಚಾರಣೆಯನ್ನು ಎಸ್ ಐ ಟಿಗೆ ಅದನ್ನ ಕೊಡಬೇಕಾ, ಹ್ಯಾಂಡ್ ಓವರ್ ಆಗೋ ರೀತಿಯಲ್ಲಿ ಇದೆಯಾ ವಿಚಾರಗಳು, ಅಥವಾ ಇವನೇ ಸಂಪೂರ್ಣವಾಗಿ ಎಲ್ಲವನ್ನು ಬಾಯಿ ಬಿಟ್ಟ ಅನ್ನೋದನ್ನ ಪೊಲೀಸರು ವರದಿ ರೆಡಿ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ಹಾಗಾಗಿ ಅವನು ಇವತ್ತು ಕೊಡುವಂಥ ವಿವರಣೆ ಮತ್ತು ಇವತ್ತಿನ ವಿಚಾರಣೆಯಲ್ಲಿ ಅವನು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ಅರವಿಂದ್, ಈಗ ಆತ ಕೆಲವೊಂದು AI ವಿಡಿಯೋಗಳನ್ನೆಲ್ಲ ಮಾಡಿದ್ದ, ಕೆಲವು ಸ್ಥಳಗಳ ಬಗ್ಗೆ, ಜಾಗಗಳ ಬಗ್ಗೆ ಎಲ್ಲ ಆತ ಮಾಹಿತಿಯನ್ನು ಕೊಟ್ಟಿದ್ದ ಆತನ ವಿಡಿಯೋದಲ್ಲಿ. ಈ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಆ ಥರ ಏನಾದರೂ ಕರ್ಕೊಂಡು ಬೇರೆ ಕಡೆಗೆ ಏನಾದ್ರು ಹೋಗುವಂತಹ ಸಾಧ್ಯತೆ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಾ?
ಇಷ್ಟು ಬೇಗ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ ಬಹುತೇಕ. ಅಂದ್ರೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ, ಯಾಕಂದ್ರೆ ಆತನಿಗೆ ಕೊಟ್ಟಿರುವಂತ ವಿಡಿಯೋ ನೀನು ಯಾಕೆ ಕಾರಣಕ್ಕಾಗಿ ವಿಡಿಯೋ ಮಾಡಿದೆ, ಯಾವ ಆಧಾರದ ಮೇಲೆ ಮಾಡಿದೆ ಅನ್ನುವಂಥದ್ದು, ಅವನು ಕೊಟ್ಟಿರುವಂತ ದಾಖಲೆಗಳು ಕೂಡ ವಿಭಿನ್ನವಾಗಿದ್ದಂತೆ ಕಾಣಿಸ್ತಾ ಇದೆ. ಅಂದ್ರೆ ಹಿಂದೆ ಬಂದಂತ ಪತ್ರಿಕಾ ವರದಿಗಳಿರ್ಬೋದು, ಆರ್ಟಿಕಲ್ ಇರ್ಬೋದು, ಅಥವಾ ಬೇರೆಯವರು ಮಾಡಿದಂತ ಭಾಷಣಗಳಿರ್ಬೋದು, ಅದರ ಯೂಟ್ಯೂಬ್ ಲಿಂಕ್ ಇರ್ಬೋದು, ಅದನ್ನ ಆತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಮಾಹಿತಿ ಇರ್ಬೋದು, ಇವೆಲ್ಲವನ್ನ ಕೊಟ್ಟಿದ್ದಾನೆ. ಅಥವಾ ಪರ್ಟಿಕ್ಯುಲರ್ ಇಂಥ ಸ್ಥಳಕ್ಕೆ ನಾನು ಹೋಗಿ ನೋಡಿದೆ, ಅಲ್ಲಿ ನನಗೆ ಈ ರೀತಿ ಕಾಣ್ತು, ಅದ್ರ ಮೇಲೆ ಮಾಡಿದೆ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ರೆ ಅದಕ್ಕೆ ಅಗತ್ಯ ಬಿದ್ದರೆ ಮಹಾಜೋರು ಅಥವಾ ಅಲ್ಲಿಗೆ ಹೋಗಿರೋ ವೀಕ್ಷಣೆ ಇದು ಅಗತ್ಯ ಆಗ್ಬಹುದು. ಆದರೆ ಆತನ ಹೇಳಿಕೆಯಲ್ಲಿ ಆ ವಿಚಾರಗಳ ಪ್ರಸ್ತಾಪ ಇದುವರೆಗೆ ಆದಂತಿಲ್ಲ. ಇವತ್ತಿನ ಹೇಳಿಕೆಯಲ್ಲಿ ಏನಾದರೂ ಆ ರೀತಿಯ ವಿಚಾರಗಳ ಪ್ರಸ್ತಾಪ ಆದರೆ ಸಹಜವಾಗಿ ಅದಕ್ಕೂ ಕೂಡ ಪೊಲೀಸರು ಮುಂದಾಗುವಂತ ಸಾಧ್ಯತೆ ಕೂಡ ಇದೆ. ಅರವಿಂದ್, ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನೋಡೋಣ, SIT ಅವ್ರಿಗೊಂದು ಚಾಲೆಂಜ್ ಇದೆ. ಏನು ಚಾಲೆಂಜ್ ಅಂತಂದರೆ, ಇವ್ರು ಹಿಂದಿರೋರು ಯಾರು ಇದಕ್ಕೆಲ್ಲ ಫಂಡಿಂಗ್ ಮಾಡಿರೋದು, ಎಲ್ಲಿಂದ ದುಡ್ಡು ಬರ್ತಾ ಇದೆ, ಇದೆಲ್ಲವನ್ನು ಕಂಡುಹಿಡಿಯಬೇಕು. ಆ ಚಾಲೆಂಜನ್ನು ಎಷ್ಟು ಯಶಸ್ವಿಯಾಗಿ SIT ಅವರು ನಿಭಾಯಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.